ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಹಿರಿಯ ಸಾಹಿತಿ ಸರಸ್ವತಿ ಸಮ್ಮಾನ್ ಎಸ್ಎಲ್ ಭೈರಪ್ಪ ವಿಧಿವಶ. ರಾಜಕೀಯ ಸಿನಿಮಾ ಕ್ಷೇತ್ರದ ಗಣ್ಯರಿಂದ ಸಂತಾಪ. ಭಾವುಕ ಮನಸ್ಸಿನಿಂದ ಅಂತಿಮ ನಮನ ಸಲ್ಲಿಕೆ. ಮಧ್ಯಾಹ್ನದವರೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಸ್ಎಲ್ ಭೈರಪ್ಪ ಅಂತಿಮ ದರ್ಶನ. ನಂತರ ಮೈಸೂರಲ್ಲೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ನಾಳೆ ಬೆಳಗ್ಗೆ 10:30ಕ್ಕೆ ಅಂತ್ಯ ಸಂಸ್ಕಾರ. ಐ ಲವ್ ಮಹಮ್ಮದೀಯಾ ಎಂಬ ಫ್ಲೆಕ್ಸ್ ಹಾಕಿದ್ದಕ್ಕೆ ಗಲಾಟೆ. ದಾವಣಗೆರೆಯಲ್ಲಿ ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಾಟ. ಅಂತಿಮವಾಗಿ ವಿವಾದಕ್ಕೆ ಕಾರಣವಾಗಿದ್ದ ಫ್ಲೆಕ್ಸ್ ತೆರವು. ಲವ್ ಜಿಹಾದ್ ಆಗಿಲ್ಲ, ಮತಾಂತರ ಮಾಡಿಲ್ಲ ಅಂತ ಮುಕಳೆಪ್ಪ ದಂಪತಿ ಸ್ಪಷ್ಟನೆ. ಮಗಳು ಗಾಯತ್ರಿ ಕೊರಳಲ್ಲಿ ತಾಳಿ ಇಲ್ಲ, ಕುಂಕುಮ ಹಚ್ಚಿಲ್ಲ ಅಂತ ತಾಯಿ ಆಕ್ರೋಶ. ಕೈಯಲ್ಲಿ ಉರ್ದು ಅಕ್ಷರದಲ್ಲಿ ಖ್ವಾಜಾ ಹೆಸರು ಯಾಕೆ ಬರೆಸಿದ್ದೀಯಾ ಅಂತ ಪ್ರಶ್ನೆ. ಜೈಲಲ್ಲಿ ಆರೋಪಿ ದರ್ಶನ್ಗೆ ಶಿಷ್ಯಂದಿರಿಂದ ಗುರುಭಕ್ತಿ. ಡಿ ಬಾಸ್ಗೆ ತಮ್ಮ ಕಂಬಳಿ ಕಾರ್ಪೆಟ್ ನೀಡ್ತಾ ಇರೋ ಗ್ಯಾಂಗ್. ಕಥೆ ಮತ್ತು ಆಧ್ಯಾತ್ಮದ ಪುಸ್ತಕ ಓದ್ತಾ ಕಾಲ ಕಳೆಯುತ್ತಿದ್ದಾರಂತೆ ದಾಸ. ದರ್ಶನ್ ಜೈಲಿಗೆ ಹೋದ್ಮೇಲೆ ಫುಲ್ ಸೈಲೆಂಟ್ ಆದ ವಿಜಯಲಕ್ಷ್ಮಿ. 2 ಕೇಸ್ ಸಂಬಂಧ ಕರೆ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ ದಾಸನ ಪತ್ನಿ. 3 ನೋಟಿಸ್ ನೀಡಿದ್ರು ನೋ ಆನ್ಸರ್. ನಟ ಉಪೇಂದ್ರ ದಂಪತಿ ಮೊಬೈಲ್ ಹ್ಯಾಕ್ ಕೇಸ್ ತನಿಖೆ ಚುರುಕು. 10 ದಿನಗಳ ಬಳಿಕ ಹ್ಯಾಕರ್ ಮೂಲ ಪತ್ತೆ. 4-5 ಮಂದಿ ಬಿಹಾರಿ ಗ್ಯಾಂಗ್ನಿಂದ ಕೃತ್ಯ. ಸ್ಪೆಷಲ್ ಟೀಮ್ ಕಳಿಸೋಕೆ ಪ್ಲಾನ್. ಐಟಿ-ಬಿಟಿ ಜನಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಬಿಗ್ ಶಾಕ್. ಮುಂಬರುವ ದಿನಗಳಲ್ಲಿ ಕಾರ್ ಪೂಲಿಂಗ್ ಮಾಡದೇ ಇದ್ರೆ ದಂಡ ಫಿಕ್ಸ್. ಹೊಸ ವ್ಯವಸ್ಥೆ, ಕಠಿಣ ನಿಯಮಗಳನ್ನು ತರುವುದಕ್ಕೆ ಅಧಿಕಾರಿಗಳ ತಂತ್ರ. ಶಾಸಕ ಮಾನಪ್ಪ ವಜ್ಜಲ್ ಅಳಿಯನಿಂದ ರೈತನ ಜಮೀನಿನಲ್ಲಿ ಅಕ್ರಮ ಮರಂ ಗಣಿಗಾರಿಕೆ ಆರೋಪ. ನ್ಯೂಸ್ ಫಸ್ಟ್ ವರದಿ ಬಳಿಕ ರಾತ್ರೋರಾತ್ರಿ ಸ್ಥಳಕ್ಕೆ ದೌಡಾಯಿಸಿದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು. ಎಫ್ಐಆರ್ ದಾಖಲಿಸುವಂತೆ ರೈತರ ಆಗ್ರಹ. ಕಲಬುರಗಿಯ ಫಿರೋಜಾಬಾದ್ ಗ್ರಾಮಕ್ಕೆ ನುಗ್ಗಿದ ಭೀಮಾ ನದಿಯ ನೀರು. ಲಕ್ಷ್ಮೀ ದೇವಸ್ಥಾನ ಸೇರಿ ಹಲವು ದೇಗುಲಗಳಿಗೆ ಜಲ ದಿಗ್ಬಂಧನ. ಆತಂಕದಲ್ಲಿ ದಿನ ಕಳೀತಾ ಇರೋ ಗ್ರಾಮಸ್ಥರು. ಬೆಳ್ತಂಗಡಿ ಕೋರ್ಟ್ಗೆ ಇವತ್ತು ಚಿನ್ನಯ್ಯನನ್ನ ಹಾಜರುಪಡಿಸಲಿರೋ ಎಸ್ಐಟಿ. ಜಡ್ಜ್ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆ ನೀಡೋಕೆ ಸಜ್ಜು. ಶಿವಮೊಗ್ಗ ಕಾರಾಗೃಹದಿಂದ ಕರೆತರೋಕೆ ಮುಂದಾದ ಅಧಿಕಾರಿಗಳು. ಕಾಂಪೋಸ್ಟೇಬಲ್ ಪ್ಲಾಸ್ಟಿಕ್ ಬ್ಯಾಗ್ಗಳ ಬಳಕೆಗೆ ಸರ್ಕಾರದ ಅನುಮತಿ. ಪರಿಸರ ಹೋರಾಟಗಾರರಿಂದ ಅಸಮಾಧಾನ. ಸರ್ಕಾರ ನಿಷೇಧಿಸದೇ ಇದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ವಿರೋಧದ ನಡುವೆಯೂ ನಾಳೆ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿ 5 ದಿನಗಳ ವಿಜೃಂಭಣೆಯಿಂದ ಆಚರಿಸೋಕೆ ಸರ್ಕಾರದ ಪ್ಲಾನ್. ಕಾರ್ಯಕ್ರಮದ ಸ್ಥಳ ಪರಿಶೀಲಿಸಿದ ಡಿಸಿಎಂ ಡಿಕೆಶಿ. ಬೆಂಗಳೂರಲ್ಲಿ ಮುಂದುವರೆದ ಗುಂಡಿ ಗಂಡಾಂತರ. ಬ್ಯಾಡ್ರಹಳ್ಳಿಯಲ್ಲಿ ಗುಂಡಿಯಿಂದ ತಗಲಾಕೊಂಡ ಬೃಹತ್ ಲಾರಿ. ಸಾಕಪ್ಪ ಸಾಕು ಈ ಗುಂಡಿ ಸಹವಾಸ ಅಂತಿದ್ದಾರೆ ಸಿಟಿ ಮಂದಿ. ಲಡಾಖ್ಗೆ ರಾಜ್ಯ ಸ್ಥಾನಮಾನ ನೀಡುವಂತೆ ಒತ್ತಾಯ. ಹಿಂಸಾಚಾರಕ್ಕೆ ತಿರುಗಿದ ಪ್ರತಿಭಟನೆ. ಗಲಭೆಯಲ್ಲಿ 4 ಸಾವು. ಬಿಜೆಪಿ ಕಚೇರಿಗೆ ಉದ್ರಿಕ್ತರಿಂದ ಬೆಂಕಿ. ಲೇಹ್ ಲಡಾಖ್ನಲ್ಲಿ ಸೆಕ್ಷನ್ 163 ಅಡಿ ಕರ್ಫ್ಯೂ ಜಾರಿ. ಪವನ್ ಕಲ್ಯಾಣ್ ಓಜಿ ಸಿನಿಮಾದ ದುಬಾರಿ ಟಿಕೆಟ್ಗೆ ಕನ್ನಡ ಪರ ಸಂಘಟನೆಗಳ ವಿರೋಧ. ಬೆಂಗಳೂರಿನಲ್ಲಿನ ಘಟನೆಗೆ ಆಂಧ್ರ ಪ್ರೇಕ್ಷಕರು ಗರಂ. ಕಾಂತಾರ ಸಿನಿಮಾಗೂ ಇದೇ ರೀತಿ ಮಾಡುವುದಾಗಿ ಬೆದರಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.